ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿ ಈ ಹಲಸಿನ ಹಣ್ಣಿನಿಂದ ಒಂದು ಪಾಯಸ ರೆಸಿಪಿಯನ್ನು ನಿಮ್ಮ ಮುಂದೆ ಮಾಡಿ ತೋರಿಸಲಿಕ್ಕಿದ್ದೇನೆ. ಬನ್ನಿ, ಇವಾಗ ನಾವು ಈ ಹಲಸಿನ ಹಣ್ಣನ್ನು ಮೊದಲು ಕಟ್ ಮಾಡಿ ಅದರ ಸೊಲೆ ಎಲ್ಲ ಬಿಡಿಸಿಕೊಳ್ಳುವ. ತುಂಬ ಮೇನೆ ಇರುವಂಥ ಹಲಸಿನ ಹಣ್ಣು ಇದು, ಆದ ಕಾರಣ ಸ್ವಲ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಕೈಗೆ ಹಚ್ಚಿಕೊಳ್ಬೇಕು. ನೋಡಿ, ಒಳ್ಳೆ ಹಣ್ಣಾಗಿದೆ. ನೋಡಿ, ಇವಾಗ ಇಷ್ಟು ಹಲಸಿನ ಸೊಲೆಯನ್ನು ನಾನು ಬಿಡಿಸಿಟ್ಟುಕೊಂಡಿದ್ದೇನೆ. ಇನ್ನು ಇದನ್ನು ನಾವು ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಚಿಕೊಂಡು ನಾವು ಇದನ್ನು ಪಾಯಸಕ್ಕೆ ಹಾಕಿಕೊಳ್ಳುವಂಥದ್ದು. ನೋಡಿ, ಈ ರೀತಿಯಾಗಿ ಸಣ್ಣ ಹೋಳುಗಳಾಗಿ ಕಟ್ ಮಾಡಿಕೊಳ್ಬೇಕು. ನೋಡಿ, ಇವಾಗ ನಾನು ಈ ಹಲಸಿನ ಸೊಲೆಗಳನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೇನೆ. ಇದರಲ್ಲಿ ಸುಮಾರು ಒಂದು 15 ಹಲಸಿನ ಸೊಲೆ ಉಂಟು. ನಮಗೆ ಇಷ್ಟು ಸಾಕು ಇವತ್ತು ಪಾಯಸಕ್ಕೆ. ನೋಡಿ, ಇವಾಗ ನಾನು ಒಲೆಯ ಮೇಲೆ ಒಂದು ಪಾತ್ರೆಯನ್ನು ಬಿಸಿಯಾಗಲಿ ಇಟ್ಟಿದ್ದೇನೆ. ನೋಡಿ, ಇವಾಗ ನಾನು ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ ಹೇಳ್ತಿದ್ದೇನೆ. ಇವಾಗ ನಾವು ತುಪ್ಪದಲ್ಲಿ ಈ ಗೋಡಂಬಿ ಮತ್ತು ದ್ರಾಕ್ಷಿ ಸ್ವಲ್ಪ ಫ್ರೈ ಮಾಡುವ. ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಆಗಿದೆ. ಇವಾಗ ಇದಕ್ಕೆ ನಾನು ಹಾಗೆ ಕಟ್ ಮಾಡಿಟ್ಟಂತ ಈ ಹಲಸಿನ ಸೊಲೆಯನ್ನು ಹಾಕಬೇಕು. ಇದನ್ನು ಕೂಡ ನಾವು ತುಪ್ಪದಲ್ಲಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಇವಾಗ ನಾನು ಹಲಸಿನ ಸೊಲೆಯನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡಿದ್ದೇನೆ. ಇವಾಗ ಇದರಲ್ಲಿ 3/4 ಕಪ್ ಆಗುವಷ್ಟು ಬೆಲ್ಲವನ್ನು ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ. ಇನ್ನು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಳ್ಳುವ, ಬೆಲ್ಲ ಕರಗುವುದಕ್ಕೆ. ಇದನ್ನು ಸ್ವಲ್ಪ ಬೆಲ್ಲ ಪಾಕ ಬರುವವರೆಗೆ ಇದೇ ರೀತಿ ಮಗಿಸಿಕೊಳ್ಬೇಕು. ನೋಡಿ, ಇವಾಗ ಸ್ವಲ್ಪ ಬೆಲ್ಲ ಪಾಕ ಬಂದಿದೆ. ನೋಡಿ, ನಾನು ಇವಾಗ ಈ ಅರ್ಧ ಹೋಳು ತೆಂಗಿನಕಾಯಿಯ ಗ್ರೈಂಡ್ ಮಾಡಿ ನೋಡಿ ಹಾಲು ತೆಗೆದಿಟ್ಕೊಂಡಿದ್ದೇನೆ. ಇವಾಗ ಇದನ್ನು ಇದಕ್ಕೆ ಸೇರಿಸಿಕೊಳ್ಳು. ಇನ್ನು ನಾವು ಇದನ್ನು ಚೆನ್ನಾಗಿ ಕುದಿಸಿಕೊಳ್ಬೇಕು. ನೋಡಿ, ನಮ್ಮ ಹಲಸಿನ ಪಾಯಸವನ್ನು ಚೆನ್ನಾಗಿ ಒಂದು 10 ನಿಮಿಷ ಕಾಲ ಕುದಿಸಿಕೊಂಡಿದ್ದೇನೆ. ಇವಾಗ ಇದಕ್ಕೆ ಚಿಟಿಕೆ ಉಪ್ಪು ಹಾಕಿಕೊಳ್ತಿದ್ದೇನೆ. ಅದೇ ರೀತಿ ಪುಡಿ ಮಾಡಿದ ಏಲಕ್ಕಿ, ಆಗ ನಾವು ತುಪ್ಪದಲ್ಲಿ ಫ್ರೈ ಮಾಡಿದಂತಹ ಗೋಡಂಬಿ ಮತ್ತು ಒಣ ದ್ರಾಕ್ಷಿ. ನೋಡಿ, ಇವಾಗ ನಮ್ಮ ಹಲಸಿನ ಹಣ್ಣಿನ ಪಾಯಸ ತಯಾರಾಗಿದೆ. ನಾವು ಇದನ್ನು ಒಲೆಯಿಂದ ಕೆಳಗಿಳಿಸಿಕೊಳ್ಳುವ. ನೋಡಿ, ನಮ್ಮ ಹಲಸಿನ ಹಣ್ಣಿನ ಪಾಯಸ ತಯಾರಾಗಿದೆ. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ನೋಡಿ, ಒಳ್ಳೆ ಗಟ್ಟಿಯಾಗಿದೆ ನೋಡಿ ನಮ್ಮ ಪಾಯಸ. ನಮ್ಮ ಹಲಸಿನ ಹಣ್ಣಿನ ಪಾಯಸ ತಯಾರಾಗಿದೆ. ಇವಾಗ ಸ್ವಲ್ಪ ಟೇಸ್ಟ್ ನೋಡುವ.
ಸೂಪರ್ ಆಗಿದೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದೆ ಇದೇ ರೀತಿಯ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.